ರಾಜಕಾರಣಕ್ಕೆ ಬರಬಾರದು ಅಂತ ಗಟ್ಟಿ ತೀರ್ಮಾನ ಮಾಡಿ ಕುಂತಿದ್ ನಾವು, ಮತ್ ಹಳ್ಳಿ ಹೋಗ್ಬಾರ್ದು ನಾವು. ಆದ್ರೆ ಅದೇನೋ ಗುರುತಿಲ್ಲ, ಮತ್ ವಾಪಸ್ ಯೂ ಟರ್ನ್ ತಗೊಂಡ್ ಬರ್ತಿದೆ ಗಾಡಿ. ಮೋದಿ ಅವ್ರಿಗೆ ಗೆಲ್ಲಬೇಕು. ಈ ಬಾರಿ ಮೋದಿ ಅವರು 3ನೇ ಬಾರಿ ಸರ್ಕಾರ ಆಗಲಿ, ಇದ್ರಲ್ಲಿ ಕೊರತೆ ಆಗ್ಬಾರ್ದು. ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಕನ್ನಡ ಜಿಲ್ಲೆಯಲ್ಲಿ ಸೋತು ಅಂತ ಆಗ್ಬಾರ್ದು. ಇದಕ್ಕೋಸ್ಕರ ಪ್ರಯತ್ನ ಆಗಬೇಕು. ಪುನಃ ಮತ್ತೊಮ್ಮೆ ನಾವೆಲ್ಲ ಸಂಘಟನೆಯನ್ನು ಮಾಡ್ಕೋಬೇಕು. ಮೋದಿ ಮತ್ತೊಮ್ಮೆ ಇದು ಸಾಕಾರ ಬರಬೇಕು. ಮೋದಿ ಇದ್ರನೆ ನಮ್ಮ ದೇಶದ ಸರಿಯಾಗಿ ಉಳಿಯತ್ತೆ. ಮೋದಿ ಇದ್ರನೆ ಧರ್ಮ ಉಳಿಯತ್ತೆ. ಅಭಿವೃದ್ಧಿ ಅದು ಇದು ಇವೆಲ್ಲ ಭಾಷಣದ ಭಾಷೆ ಇಲ್ಲ, ಭಾಷಣದ ಚರ್ಚೆ ವಿಷಯ. ನಾವು ಅಷ್ಟು ಕೊಟ್ಟಿದ್ದೀವಿ, ನಾವು ಅಷ್ಟು ಅನುದಾನ ತಂದಿದ್ದೀವಿ, ನಾವು ಅಷ್ಟು ಅಲ್ಲಿ ಕಡ್ದಿದೀವಿ, ಇಲ್ಲಿ ಕಡ್ದಿದೀವಿ, ಇಷ್ಟು ರಾಶಿ ಹಾಕಿದೀವಿ, ಇದೆಲ್ಲ ಭಾಷಣದಲ್ಲಿ ಚಂದ. ಆದ್ರೆ ಇಲ್ಲಿ ಕುಂತಿರೋರು ನೀವ್ ಹೇಳ್ರಿ, ಊರಿನಲ್ಲಿ ಬಾಕಿ ಮಂದಿ ಇರ್ತಾರಲ್ಲ ಅವ್ರನ್ನು ಕೇಳಿ ನೋಡಿ. ಮೋದಿ ವೋಟ್ ಕೊಡ್ಬೇಕು ಅನ್ನೋರು ಯಾಕೆ ಕೊಡ್ತಾರೆ? ಧರ್ಮಕ್ಕೋಸ್ಕರ ಕೊಡ್ತಾರೆ. ಹೌದೌದು. ಕಳೆದ 1000 ವರ್ಷದಿಂದ ನಮ್ಮ ತಲೆ ಮೇಲೆ ಯಾರು ದಬ್ಬಾಳಿಕೆ ನಡೆಸ್ತಾ ಇದ್ರಲ್ಲ, ಅದ್ರ ಪ್ರತಿಯಾಗಿ ಇವತ್ತು ರಾಮ ಮಂದಿರ ಕಟ್ಟಿ ನಿಲ್ಸಿದ್ವಿ. ನಮ್ ರಕ್ತ ಸತ್ತಿಲ್ಲ ಅಂತ ವಾಪಸ್ ಹೇಳ್ತಾ ಇದೆ ನಮ್ಮ ಸಮಾಜ. ಈ ತರ ಸಂದರ್ಭದಲ್ಲಿ ವಾಪಸ್ ಮತ್ತೆ ಸ್ಲೋ ಆಗ್ಬಾರ್ದು ನಮ್ ಗಾಡಿ. ವಾಪಸ್ ಮತ್ತೆ ನಮ್ ಗಾಡಿ ಸ್ಲೋ ಆಗ್ಬಾರ್ದು. ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಎಲ್ಲರೂ ಕೆಲವೊಬ್ರು ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ ಅಂತ. ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ ಯಾರು. ಒಂದು ಸ್ಪಷ್ಟ ವ್ಯತ್ಯಾಸವನ್ನ ನಿಮ್ಮ ಎದುರುಗಡೆ ಹೇಳ್ತೀನಿ. ಮೋದಿನೂ ಗ್ಯಾರಂಟಿ ಕೊಟ್ಟರು, ರೈತರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಣ ಹಾಕಿದ್ರು. ಎಲ್ಲರಿಗೂ ಕೂಡ ಗ್ಯಾಸ್ ಅನ್ನು ಕೊಟ್ಟರು, ಉಚಿತವಾಗಿ ಗ್ಯಾಸ್ ಅನ್ನು ಕೊಟ್ಟರು. ಉಜಾಲ ಯೋಜನೆ ಎಲ್ಲರಿಗೂ ಕೂಡ ಲೈಟ್ ಅನ್ನು ಕೊಟ್ಟರು. ಈ ತರ ಅವ್ರು ಸಬ್ಸಿಡಿ ಕೊಟ್ಟಿದ್ದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತ ಎಲ್ಲೂ ಬಾಯ್ ಬಿಡ್ಕೊಂಡಿಲ್ಲ ಅವ್ರು. ನಾವು ಹೇಳ್ತಾ ಇದೀವಿ ಬಿಟ್ರೆ ಅವರೆಲ್ಲೂ ಹೇಳ್ಕೊಂಡಿಲ್ಲ. ಇದ್ರ ಜೊತೆಗೆ ಅವ್ರು ಇಷ್ಟೆಲ್ಲ ಮಾಡಿದ್ರು 370ಕ್ಕೂ ಹೆಚ್ಚು ಯೋಜನೆಯನ್ನು ಕೊಟ್ಟರು ಅವರು, ಜನರಿಗೆ ಅನುಕೂಲ ಆಗ್ಲಿ ಅಂತ. ಅದು ಕೃಷಿ ಇರ್ಲಿ, ತೋಟಗಾರಿಕೆ ಇರ್ಲಿ, ಇಂಡಸ್ಟ್ರಿ ಇರ್ಲಿ, ಅಥವಾ ಪ್ರತಿಯೊಂದನ್ನು ಮನೆ ಕಟ್ಸೋದಿರ್ಲಿ, ಎಲ್ಲದೂ ಕೂಡ ಜನೌಷಧಿ ಎಲ್ಲದನ್ನು ಕೂಡ. ಬಹುತೇಕ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಗಾದೆ ಹೇಳ್ತಾರೆ. ಹಾಗೇನೆ ಅಷ್ಟು ಯೋಜನೆಗಳನ್ನು ಜನರಿಗೋಸ್ಕರ ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ದಿವಾಳಿ ಮಾಡಿ ಕೊಟ್ಟಿಲ್ಲ. ಭಾರತ ಸರ್ಕಾರ ಇನ್ನಷ್ಟು ಹೆಚ್ಚು ಸಶಕ್ತ ಆಗ್ತಾ ಇದೆ ಆರ್ಥಿಕವಾಗಿ. ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದಂಥವ್ರು ಇವತ್ತು ಜಗತ್ತಿನಲ್ಲಿ 5ನೇ ದೊಡ್ಡ ರಾಷ್ಟ್ರವಾಗಿ ನಾವು ಬೆಳೆದಿದ್ವಿ. ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿಲ್ಲ. ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಕೊಟ್ಟಿದೀವೋ ಅಷ್ಟೇ ನಮ್ಮ ದೇಶ ಕೂಡ ಗಟ್ಟಿಯಾಗಿದೆ.